ಹಾಯ್ ಎಲ್ಲರಿಗೂ. ನಾಳೆ ದೋಸೆ ಮಾಡಬೇಕಂತಿದ್ದೀನಿ, ಮಸಾಲೆ ದೋಸೆ. ಅದಕ್ಕೆ ಇವಾಗಲೇ ಅಕ್ಕಿಯನ್ನು ನೆನೆಸಿಡ್ತಾ ಇದ್ದೀನಿ. ಇಲ್ಲಿ ನಾನು 3 ಕಪ್ಪು ಅಕ್ಕಿ ತೊಗೋತಾ ಇದ್ದೀನಿ. ಆ್ಯಕ್ಚುಲಿ ಇದು ದೋಸೆ ಅಕ್ಕಿ ಅಂತಲೇ ಸಿಗುತ್ತಾ, ಕೆಲವರು ರೇಷನ್ ಅಕ್ಕಿ ಬಳಸ್ತಾರೆ, ಬಟ್ ಅದಕ್ಕಿಂತ ಇದು ಕ್ವಾಲಿಟಿ ಏನಿದೆ ತುಂಬ ಚೆನ್ನಾಗಿದೆ. ದೋಸೆ ಅಕ್ಕಿ ಅಂತಲೇ ಸಿಗುತ್ತೆ. 3 ಗ್ಲಾಸ್ ಈ ದೋಸೆ ಅಕ್ಕಿಯನ್ನು ನಾನೇನು ಮಾಡ್ತಾ ಇದ್ದೀನಿ, ತೊಗೋತಾ ಇದ್ದೀನಿ. 3 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ನಾನೇನು ಮಾಡ್ತೀನಿ, ಉದ್ದಿನ ಬೇಳೆಯನ್ನು ಸೇರಿಸ್ತೀನಿ. 3 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ಉದ್ದಿನ ಬೇಳೆನೇ ಇದು ಚೆನ್ನಾಗಿದೆ. ಡಬಲ್ ಗೋಡ ಸಿಲ್ವರ್ ಹಾರ್ಸ್ ಅಂತ ಬರುತ್ತೆ. ಮತ್ತು 1 ಸ್ಪೂನ್ ಮೆಂತ್ಯವನ್ನು ಸೇರಿಸ್ತಾ ಇದ್ದೀನಿ. ಜೊತೆಗೆ ಇದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್, ಹೌದಾ, ಏನು ಹೇಳಿ, ಸಾಬುದಾನ. 2 ಸ್ಪೂನ್ ನಾವು ಸಾಬುದಾನ ಸೇರಿಸೋದ್ರಿಂದ ಮಸಾಲೆ ದೋಸೆ ತುಂಬ ಗರಿ ಗರಿಯಾಗಿ ಏನಾಗುತ್ತೆ, ಬರುತ್ತೆ, ಹೌದಾ. ಇದೆಲ್ಲವನ್ನು ನಾವೇನು ಮಾಡಬೇಕು, ನೀರು ಹಾಕಿ 1-2-3 ಸರಿ ಕ್ಲೀನಾಗಿ ತೊಳೆದು ಒಂದು 5-6 ಗಂಟೆ ನಾವು ಇದನ್ನು ನೆನೆಯಲಿಕ್ಕೆ ಬಿಡಬೇಕು. ಬೆಳಗ್ಗೆನೇ ನೆನೆ ಹಾಕಿದ್ವಲ್ಲ ಅಕ್ಕಿ, ಉದ್ದಿನಬೇಳೆ, ಮೆಂತ್ಯ ಕಾಳು ಮತ್ತು ಸಾಬುದಾನಿ, ನೋಡಿ ಇಷ್ಟು ಚೆನ್ನಾಗಿ ನೆಂದಿದೆ. ಇವಾಗ ಇದನ್ನು ನಾವೇನು ಮಾಡಬೇಕು, ತರಿಯಾಗಿ ಮಿಕ್ಸಿ ಜಾರಲ್ಲಿ ರುಬ್ಕೋಬೇಕು. ಮಿಡಲ್ ಮಿಕ್ಸಿ ಜಾರ್ಗೆ ಏನು ಮಾಡ್ತಾಯಿದ್ದೀನಿ, ಇದನ್ನು ಹಾಕ್ತಾಯಿದ್ದೀನಿ. ನೀರು ಹೆಚ್ಚಿಗೆ ಏನು ಸೇರಿಸೋದು ಬೇಡ, ಎಷ್ಟಾಗತ್ತೆ ಇದೆಯಲ್ಲ ಅಷ್ಟು ಅಗತ್ಯಕ್ಕೆ ತಕ್ಕಷ್ಟು ನೀರನ್ನು ಸೇರಿಸ್ತಾ ನಾನು ಇವಾಗ ಇದನ್ನು ಮಿಕ್ಸಿ ಮಾಡ್ಕೋತೀನಿ. ಸ್ವಲ್ಪ ನುಣ್ಣಗೇನೆ ಇರಲಿ, ತೀರಾ ತರಿಯಾಗೇನು ಬೇಡ, ನುಣ್ಣಗೇನೆ ಏನು ಮಾಡ್ತೀನಿ, ಇದನ್ನು ರುಬ್ಕೋತೀನಿ. ಈ ಹದಕ್ಕೆ ನಾವೇನು ಮಾಡಬೇಕು, ಇದನ್ನು ಎಲ್ಲವನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ರುಬ್ಬಿಬಿಟ್ಟು ಒಂದು ಮುಚ್ಚಳವನ್ನು ಮುಚ್ಚಿ ನಾವೇನು ಮಾಡಬೇಕು, ಇದನ್ನು ಎತ್ತಿಟ್ಬಿಡಬೇಕು. ನಾವು ರಾತ್ರಿ ಮಿಕ್ಸಿ ಮಾಡಿಟ್ಟಿರೋ ಹಿಟ್ಟು ಇಷ್ಟು ಚೆನ್ನಾಗಿ ಏನಾಗಿರುತ್ತೆ, ಇದು ಹುದುಗ್ ಬಂದಿರುತ್ತೆ. ಇವಾಗ ಮಾಡಲಿಕ್ಕೆ ಎಷ್ಟು ಬೇಕಲ್ಲ ಅಷ್ಟನ್ನೇ ನಾನೇನು ಮಾಡಿದ್ದೀನಿ, ಸಪ್ರೇಟ್ ಒಂದು ಪಾತ್ರೆಗೆ ತೆಗೆದುಕೊಂಡಿದ್ದೀನಿ. ಅದಕ್ಕೆ ಕೆಲವೊಂದಿಷ್ಟು ಸಾಮಗ್ರಿಗಳನ್ನು ಸೇರಿಸ್ತಾ ಇದ್ದೀನಿ. ನೋಡಿ, 1/2 ಟೀ ಸ್ಪೂನಷ್ಟು ಸೋಡಾ ಪುಡಿಯನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇನ್ನು 2 ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ರೆ, ಇದು ನಮ್ಮದು ಮಸಾಲೆ ದೋಸೆ ಕೆಂಪಗೆ ಗರಿ ಗರಿಯಾಗಿ ಬರಬೇಕಂತ ಹೇಳಿದ್ರೆ ಸ್ವಲ್ಪ ಸಕ್ಕರೆಯನ್ನು ನಾವು ಸೇರಿಸ್ಬೇಕು, ಹೌದಾ. ಇನ್ನೂ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಂತ ಹೇಳಿದರೆ ಚಿರೋಟಿ ರವೆ. 1 ಸ್ಪೂನ್ ಚಿರೋಟಿ ರವೆನೂ ಸೇರಿಸಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀವಿ ಅಂತ ಹೇಳಿದ್ರೆ ನಮ್ಮದು ಮಸಾಲೆ ದೋಸೆ ತುಂಬ ಗರಿ ಗರಿಯಾಗಿ ರುಚಿಕಟ್ಟಾಗಿ ಬರುತ್ತೆ. ಇದೆಲ್ಲವನ್ನು ಸೇರಿಸಿ ಚೆನ್ನಾಗಿ ನಾವೀಗ ಏನು ಮಾಡಬೇಕು, ಮಿಕ್ಸ್ ಮಾಡ್ಕೋಬೇಕು. ಇಷ್ಟು ಚೆನ್ನಾಗಿ ಏನಾಗುತ್ತೆ, ಇದು ಬೇಯುತ್ತೆ. ಆ್ಯಕ್ಚುಲಿ ನಾನು ಒಂದೇ ಸೈಡ್ ಅಂತ ಹೇಳಿದ್ರೆ ಆಲೂಗಡ್ಡೆ ಪಲ್ಯ ಇದ್ರೆ ಮಿಡಲಲ್ಲಿ ಹಾಕಿ ಒಂದೇ ಸೈಡ್ ಇದು ಮಾಡ್ತೇನೆ ನಾನು. ಬಟ್ ಇವತ್ತು ಕೊಬ್ಬರಿ ಚಟ್ನಿ, ಕೆಂಪು ಚಟ್ನಿ ಮಾಡಿರೋದ್ರಿಂದ 2 ಸೈಡು ಬೇಯಿಸ್ತಾ ಇದ್ದೀನಿ. ನೋಡಿ, ಹೌದು, ಇಷ್ಟು ಚೆನ್ನಾಗಿ ಏನಾಗುತ್ತೆ, ಇದು ಬರುತ್ತೆ. ತುಂಬ ಗರಿ ಗರಿಯಾಗಿರುತ್ತೆ. ಬಿಸಿ ಎದಿರ್ತಾನೆ ಏನು ಮಾಡಬೇಕು, ಇದನ್ನು ತಿನ್ನಬೇಕು. ಬಾಕ್ಸಿಗೆ ಅದು ಇಷ್ಟು ತೆಳು ಕ್ರಿಸ್ಪಿಯಾಗಿರೋದು ಏನಾಗಲ್ಲ, ಅಷ್ಟೊಂದು ಟೇಸ್ಟಿ ಅನಿಸೋದಿಲ್ಲ. ಬಾಕ್ಸಿಗೆ ಏನಾರು ಹಾಕ್ಬೇಕಂತ ಹೇಳಿದ್ರೆ ಸ್ವಲ್ಪ ದಪ್ಪ ಮೆತ್ತಗೆ ಬೇಯಿಸಬೇಕು. ಇಮಿಡಿಯೇಟ್ ತಿನ್ನೋದಿದ್ರೆ ಈ ಥರ ಕ್ರಿಸ್ಪಿಯಾಗಿ ನಾವೇನು ಮಾಡಬೇಕು, ಬೇಯಿಸ್ಕೋಬೇಕು, ಹೌದಾ. ನೋಡಿ, ಇಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ, ಹೌದಾ. ರೋಲ್ ಮಾಡುವ ಏನಾದರೂ ಮಾಡ್ಬೋದು. ತುಂಬ ಕ್ರಿಸ್ಪಿಯಾಗಿ ಏನಾಗಿದೆ, ಬಂದಿದೆ. ನಿಮಗೆ ಎಷ್ಟು ಅಗತ್ಯ ಇದೆ ಅಷ್ಟು ಬಿಸಿ ಬಿಸಿ ದೋಸೆಗಳನ್ನು ನೀವು ಮಾಡ್ಬೋದು, ಹಾಕ್ಬೋದು. ಇವತ್ತಿನ ಮಸಾಲೆ ದೋಸೆಗಳು ಜೊತೆಗೆ ಕೊಬ್ಬರಿ ಚಟ್ನಿ ಮತ್ತು ಕೆಂಪು ಚಟ್ನಿ ಜೊತೆಗೆ ನಾನೇನು ಮಾಡ್ತಾಯಿದ್ದೀನಿ, ಸರ್ವ್ ಮಾಡ್ತಾಯಿದ್ದೀನಿ. ಇವತ್ತಿನ ರೆಸಿಪಿ ಹೇಗೆ ಅನ್ನಿಸ್ತು, ಈ ಥರನೂ ಒಂದ್ಸಲ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೋಡಿರುವ ತಮಗೆಲ್ಲರಿಗೂ ಧನ್ಯವಾದಗಳು.